ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ಕೊಡ್ತಾ ಇದ್ದೇನೆ. ರಿಸಲ್ಟ್ ಬಗ್ಗೆ ಹಲವಾರು ವಿದ್ಯಾರ್ಥಿಗಳು ಮತ್ತೆ ರಿಸಲ್ಟ್ ನನಗೆ ಸ್ಕ್ರೀನ್ಶಾಟ್ ಆಗಿರಬಹುದು ಮತ್ತು ಅದೇ ರೀತಿ ರಿಸಲ್ಟ್ ಯಾವಾಗ ಬರುತ್ತೆ ಸರ್, ಒಂದು ಕನ್ಫರ್ಮ್ ಡೇಟ್ ಹೇಳಿ ಅಂತ ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಿದ್ರು. ಸರ್ ರಿಸಲ್ಟ್ ಬರುತ್ತೆ 10ನೇ ಡೇಟಿಗೆ, ಅಂದರೆ ಏಪ್ರಿಲ್ 10ಕ್ಕೆ ರಿಸಲ್ಟ್ ಬರುತ್ತೆ ಅಂತ ಕೇಳ್ತಿದ್ರು. ಏಪ್ರಿಲ್ 14 ಬರುತ್ತೆ ಅಥವಾ ಏಪ್ರಿಲ್ 15ಕ್ಕೆ ಬರುತ್ತಾ? ನಾನು ಆಲ್ರೆಡಿ ಇದ್ರ ಮೇಲೆ 2 ವಿಡಿಯೋ ಮಾಡಿದ್ದೇನೆ ಆಯಿತಾ. ನೀವು ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ನಿಮ್ಮ ರಿಸಲ್ಟ್ ಆದಷ್ಟು ಬೇಗನೆ ಬರುತ್ತೆ. ಏಪ್ರಿಲ್ 10ಕ್ಕೆ ರಿಸಲ್ಟ್, ಎಕ್ಸ್ಪೆಕ್ಟೆಡ್ ಡೇಟ್ ಏನಿದೆಯಲ್ಲ 15ಕ್ಕೆ ಅಂತ ಇದೆ, ನಿಮಗೆ ಬೇಗನೆ ರಿಸಲ್ಟ್ ಕೊಡ್ತಾರೆ ಆಯಿತಾ. ಈ ಒಂದು 15 ಒಳಗಡೆ ರಿಸಲ್ಟ್ ಬರುತ್ತೆ ನೋಡಿ. ಆದರೆ ನೀವು ಆಯಿತಾ ಸುಮ್ಮನೆ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ರಿಸಲ್ಟ್ ಬಂದ ತಕ್ಷಣ ಏನಿದೆಯಲ್ಲ ಹೇಗೆ ಚೆಕ್ ಮಾಡಬೇಕು, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ನೋಡ್ಕೊಳ್ಳಿ ಆಯಿತಾ. ರಿಸಲ್ಟ್ ಬಂದ ತಕ್ಷಣ ಅಲ್ಲಿ ನಿಮ್ಮ ನೋಂದಣಿ ನಂಬರ್ ಮತ್ತು ಇದು ಆರ್ಟ್ಸ್ ಇದ್ದರೆ ಆರ್ಟ್ಸ್, ಕಾಮರ್ಸ್ ಇದ್ದರೆ ಕಾಮರ್ಸ್, ಸೈನ್ಸ್ ಇದ್ದರೆ ಸೈನ್ಸ್ ಮತ್ತು ಸಬ್ಮಿಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ನಲ್ಲಿ ನಿಮ್ಮದು ರಿಸಲ್ಟ್ ತೋರಿಸುತ್ತೆ ಆಯಿತಾ. ವೆಬ್ಸೈಟ್ ಬಂದುಬಿಟ್ಟು KResults.nic.in. ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಆ ಒಂದು ವಿಡಿಯೋ ನೋಡ್ಕೊಳ್ಳಿ ಆಯಿತಾ. ರಿಸಲ್ಟ್ ಬಂದ ತಕ್ಷಣ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ, ಸೊ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನೀವು ಎಲ್ಲರೂ ಪಾಸ್ ಆಗಬೇಕು, ಪಾಸ್ ಆಗ್ತೀರಾ. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಎಕ್ಸಾಮ್ ಬರೆದಿದ್ದಾರೆ, ಅದೊಂದು ಬಹಳ ಖುಷಿ ಆಗ್ತಾಯಿದೆ. ಸೊ ಕರೆಕ್ಷನ್ ಏನಿದೆಯಲ್ಲ ಸ್ಟ್ರಿಕ್ಟ್ಲಿ ಆಗಿ ಏನು ನಡೆಯೋದಿಲ್ಲ ಆಯಿತಾ. ಸಿಂಪಲ್ಲಾಗಿ ನಿಮಗೆ ಮಾಡ್ತಾರೆ. ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ ನಿಮ್ಮದು. ಓಕೆ, ಮಾರ್ಕ್ಸ್ಗಳು ಕೂಡ ಕೊಡ್ತಾರೆ. ಇವಾಗ ಫೇಲ್ ಆಗುವ ಸಂಭವನೆಯಲ್ಲಿ ಯಾರಿರ್ತಾರಲ್ಲ ಅವರು ಕೂಡ ಪಾಸ್ ಮಾಡ್ತಾರೆ, ಡೋಂಟ್ ವರಿ. ಇವಾಗ 1 ಮಾರ್ಕ್ಸ್ 2 ಮಾರ್ಕ್ಸ್ ಹಾಕಿಬಿಟ್ಟು ಪಾಸ್ ಮಾಡ್ತಾರೆ, ಏನೂ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. 1 ಮಾರ್ಕ್ಸ್ನಲ್ಲಿ ಹೋಗ್ಬೋದು ಸರ್ ಅಂತ ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ. ನಾನು ಹೆಚ್ಚಿಗೆ ಬರೆದಿಲ್ಲ, 1 ಮಾರ್ಕ್ಸ್ನಲ್ಲಿ ಹೋಗ್ಬೋದು, ಹೋಯಿತು ಅಂತ ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಿಮ್ಮ ರಿಸಲ್ಟ್ ಬಂದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ, ಹಾಂ ಓಕೆ ಪಾಸ್ ಆಗಿದ್ದೀನಿ, ಜಸ್ಟ್ ಪಾಸ್ ಆದರೆ ಸಾಕು ಆಯಿತಾ. ಅಂಥ ವಿದ್ಯಾರ್ಥಿಗಳು ಏನಿರ್ತಾರಲ್ಲ ಅವರು ಕೂಡ ಪಾಸ್ ಆಗ್ತಾರೆ. ಯಾರೆಲ್ಲ ನಾನು ಒಳ್ಳೆಯ ರಿಸಲ್ಟ್ ಕೂಡ ಮಾಡ್ಕೋಬೇಕಂತ ಅನ್ಕೊಂಡಿರಲ್ಲ ಅವರು ಕೂಡ ರಿಸಲ್ಟ್ ಚೆನ್ನಾಗಿ ಆಗುತ್ತೆ. ಕರೆಕ್ಷನ್ ಅಷ್ಟೊಂದು ಸ್ಟ್ರಿಕ್ಟ್ಲಿ ನಡೆಯೋದಿಲ್ಲ, ಓಕೆ, ಸಿಂಪಲ್ ಮೀಡಿಯಮ್ ನಡೆಯುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದಂದರೆ ಏಪ್ರಿಲ್ 10ಕ್ಕೆ ರಿಸಲ್ಟ್ ಬರುತ್ತೆ ಆಯಿತಾ. ಇಲ್ಲಾಂದರೆ ಏಪ್ರಿಲ್ 14 ಈ ಒಂದು 14 2024ನಲ್ಲಿ ಈ ರೀತಿ ಎಕ್ಸ್ಪೆಕ್ಟೇಷನ್ ಇದೆ ಮತ್ತು 15ಕ್ಕೆ ಈ ರೀತಿ ಒಳಗಡೆ ರಿಸಲ್ಟ್ ಬರುತ್ತೆ. ಸುಮ್ಮನೆ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. 2024 ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ, ಯಾವ ಒಂದು ಮುಂದಿನ ಕೋರ್ಸ್ ಮಾಡಬೇಕು ಯಾವುದು ಇಲ್ಲ ಅದ್ರ ಬಗ್ಗೆ ಕೂಡ ಇಲ್ಲಿ ಇನ್ಫಾರ್ಮೇಷನ್ ಕೊಡುತ್ತೇನೆ. ಮೊದಲು ರಿಸಲ್ಟ್ ಬರಲಿ, ನೋಡೋಣ. ಯಾಕೆಂದರೆ ಇವಾಗ ಪ್ರೆಸೆಂಟ್ ಯಾವುದಿದೆಯಲ್ಲ ಆ ಒಂದು ಸಿಚುವೇಶನ್ಗೆ ತಕ್ಕಂತೆ ನೀವು ಕೋರ್ಸ್ ಮಾಡ್ಕೋಬೇಕಾಗುತ್ತೆ. ಅದರ ಮೇಲೆ ಒಂದು ಡಿಟೇಲ್ ಆಗಿ ವಿಡಿಯೋ ಮಾಡೋಣ, ಓಕೆ. ರಿಸಲ್ಟ್ ಬರಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ, ಏನೂ ಟೆನ್ಷನ್ ಬೇಡ. ಒಂದು ಬಾರಿ ಇವಾಗ 3ನೇ ವಿಡಿಯೋ ಮಾಡ್ತಾ ಇದ್ದೇನೆ, ಟೆನ್ಷನ್ ಬೇಡ, ಆರಾಮಾಗಿರಿ, ಓಕೆ. ರಿಸಲ್ಟ್ ಬಂದೇ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಲೇಬೇಕು. ನನ್ನ ತರಗತಿಗಳ ಎಷ್ಟೋ ವಿದ್ಯಾರ್ಥಿಗಳು ನೋಡಿದ್ರಲ್ಲ ಅವರೆಲ್ಲರೂ ಪಾಸ್ ಆಗಲೇಬೇಕು. ಪಾಸ್ ಆಗ್ತೀರಾ. ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಶೇರ್ ಮಾಡಿ. ಏಪ್ರಿಲ್ 10ಕ್ಕೆ ಇಲ್ಲಾಂದರೆ ಏಪ್ರಿಲ್ 15ಕ್ಕೆ ರಿಸಲ್ಟ್ ಬರುತ್ತೆ. ಒಂದು 4-5 ದಿವಸ ವೇಟ್ ಮಾಡೋಕ್ಕೆ ಏನಾಗಿದ್ದೀರಿ, ಆರಾಮಾಗಿ ವೇಟ್ ಮಾಡೋಣ, ಅದರ ಪ್ರತಿಫಲ ನಮಗೆ ಸಿಗುತ್ತೆ ಆಯಿತಾ. ವೇಟ್ ಮಾಡೋಣ. ಥ್ಯಾಂಕ್ ಯು.